ಅಲ್ಲಲೇ ಗೌರಿ, ನನಗೆ ನಿಂದ್ರಾಕ್ ಬರ್ಲಂಗಾಗೈತಿಲ್ಲೇ. ಡಾಕ್ಟ್ರ್ ಇನ್ನ ಬರೋದು ಲೇಟ್ ಅಂದಕ್ಕೆ ನಾನು ಹೋಗ್ಲಿ ಬಿಡಲ್ಲಿ ನಮ್ಮ ಮಕ್ಕಳದು ಅಂತೇಳಿ ಕಾಸು ತಳಗ ನಿಂತೆ ಇಲ್ಲಿ. ಆಗಲೇ ಹೋಗಿ ಮಕ್ಕೊಂಡ ಬಿಟ್ಟಲ್ಲಿ ನಾ ತೋರಿಸ್ಕೋತೇನೆ ಬಾ ಮೊದಲು. ನಿನಗೆ ಅಲ್ಲಿಂದ ಹಿಡಿದು ನಾ ಏನು ಅನ್ಲಂಗೆ ಬಂದನ ಅಂದ್ರೆ ನಾ ಎಷ್ಟು ಸಮಾಧಾನ ಅದ ಅನ್ನೋದು ಆತ ತಿಳ್ಕೊ. ಜಾಸ್ತಿ ಜಿಗದಾಡಕತ್ತಿ ಅದೊಂದು ಕಾಲ ಮುರಿತೇನೆ ನಿಂದ. ಸುಮ್ಮನೆ ನಿಂದ್ರಿ. ಗೌರಿ ಅಕ್ಕಂದು ತೋರಿಸ್ಕೊಳ್ಳೋದು ಮುಗಿದ ಮೇಲೆ ನಾನು ತೋರಿಸ್ಕೋತೀನಿ. ನೀವೇನಾದರೂ ಮತ್ತು ಬಂದು ನಾ ತೋರಿಸ್ಕೋತೀನಿ ಅಂತ ಜಗಳಾದು ಮಾಡ್ಕೊಂಡು ಕುಂತ್ರಿ ನಾನು ಸುಮ್ಮನೆ ಇರಲ್ಲ. ಮತ್ತೆ ಈಗ ಹೇಳ್ತಾ ಇದ್ದೀನಿ, ಇದ್ರ ಹಾರಿಗೆಡ್ಲಿ ನಾವು ಬರೋದಕ್ಕೆ ಉಣ್ಣಾಕ ಹೋಗ್ತಾನೆ ಇವ ಡಾಕ್ಟರ್ ಅಳವಾಗ್ಲಿ ಅದನ್ನು ಹೆಂಗೆ ಕುಂತಿರ್ತಿ ಪೇಷಂಟ್ ಇಲ್ಲದಕ್ಕೆ ನಾನು ಹೊಡ್ಕೊಂತ. ಈಗ ಮೂರು ಪೇಷಂಟ್ ಆಗ್ಯಾವು ಬರವಾದ ನೋಡೋದ ಡಾಕ್ಟ್ರು. ಅದು ಏನು ಚಿತ್ಗಡ್ತಿದ್ದಂಗೆ ಐತಿ. ಇವ್ವ ಎದಕ್ಕೆ ಬೇಕಾಗಿತ್ತ ಅಕ್ಕ ಇದು ಶಾರೋ ಅಕ್ಕ ನನಗೆ. ಇವ್ವ ನಾ ಎಂಥ ಚಂದ ಕುಣ್ಕೊಂತ ಅಡ್ಡಾಡಕತ್ಬಿಟ್ಟಿದ್ನಿ. ಇದು ನೋಡಿದ್ರೆ ನನ್ನ ಕಣ್ಣು ಹಿಂಗೆ ಆಗ್ಬಿಡ್ತಲ್ಲ ಅಕ್ಕ. ಇವ್ವ ಏನು ಹೆಣ ಬಿದ್ದಂಗೆ ಬಿದ್ದಿಲ್ಲ ನೀನಾರ. ಇವ್ವ 8 kg ಇದ್ದೆ ಏನೈತೆ ನಿನ್ನ ಮನ ಕೈಯೇ ಬಡ್ದಿರ್ಬೇಕಲ್ಲ, ಅದಕ್ಕೆ ಇಷ್ಟು ನೋವಾಗೈತೆ ನನಗೆ. ಬರೀ ಒಂದು ಕಣ್ಣು ನನ್ನ ದುಬ್ಬ ಕೈ ಕಾಲು ಏನು ಶಕ್ತಿನೇ ಇಲ್ದಂಗೆ ಆಗೈತ್ಲಿ. ನನ್ನ ಮೈಯಾಗರ ಶಕ್ತಿ ಇಲ್ದಂಗೆ ಆಗೈತಿ. ಒಂಥರ ತಲೆ ತಿರೋದಂಗೆ ಕದ್ದೆ ಮೈ ಅಂತಿ. ಇವ್ವಾಯ್ ಕುಂತ ನೋಡೋದು ಅಟ್ಟ ಹೆಣ ಕುಂತಂಗೆ ಸುಮ್ಮನೆ ಮತ್ತೇನು ಮಾಡ್ಬೇಕೇನು ಮಕ್ಕಳಾಗ ಜಾಗ ಇಲ್ಲದ ಕುಂತಾನಿ. ಏನು ಕತಿನ ಮುಗಿದು ಹೋಗೈತೆ ನಂದು. ಅಲ್ರಿ ಡಾಕ್ಟ್ರ, ಊಟಕ್ಕೆ ಹೋಗಿ ಇವತ್ತು ಯಾರಿ ಬರೋದು? ಎಷ್ಟೊತ್ತಾತ್ರಿ? ಪೇಷಂಟ್ ನೋಡ್ರಿ ಅಲ್ಲಿ ಒಂದಕ್ಕಿನ ಒಂದು ನಾಸಾಡಕತ್ತಾವ ರೀ. ಯಾಕಾರ ಮುಂಜಾನೆ ನಾಷ್ಟ ಮಾಡಲ್ಲ ಏನಿಲ್ಲ, 9 ಗಂಟೆಗೆ ಹಂಗೆ ಬಂದ್ಬಿಟ್ನಿ ಅವಸರದಾಗ. ಮತ್ತು ಇಲ್ಲಿ ಒಂದ್ರಿಂದ ಹಂಗೆ ಪೇಷಂಟ್ ಚಲೋ ಅದು ರೀ. ಪೇಷಂಟ್ ಬಿಟ್ಟು ಹೆಂಗೆ ಹೋಗಿರ್ರಿ? ಮತ್ತು ಮದಿನ ಊಟಕ್ಕೆ ಹೋದ್ರಾತಂತ ಹೋದ್ನಿ ರೀ. ಊಟಕ್ಕೆ ಹೋದ್ನಿ ಅಟ್ 2 ರೊಟ್ಟಿ ತಿಂದಟ್ಟು ಅನ್ನ ಉಣ್ಣು ಕೊಡ್ದ ಅಂದ್ರೆ ನಿದ್ದಿನ ಬಂತ್ರಿ. ಅಲ್ಲೇ ಪ್ಯಾನಿಗಳಿಗೆ ಕುಂತರೆ ಮಕ್ಕೊಂಡು ಬಂದ ನೋಡ್ರಿ. ಮತ್ತು ಈ ಕಣ ತೆಗೆದು ನೋಡು ಕೊಡ್ದ ಟೈಮ್ ಆತ. ಮತ್ತು ಹಿಂಗಾಗಿ ಮತ್ತೆ ಪೇಷಂಟ್ ಕಾಯ್ದಿರ್ತಾವ ಅಂತ ಮತ್ತೆ ಲಗು ಬಂದೆ. ಅದು ಹೋಗ್ರಿ ಡಾಕ್ಟ್ರ. ಈಗ ನಮ್ಮ ಗೌರಿ ಕಣ ನೋಡ್ರಿ ಅಲ್ಲಿ ಹೆಂಗೆ ಉಬ್ಬೈತ್ರಿ ಪುರೇ ಉಬ್ಬದಂಗೆ. ಅದಟ್ಟು ಕಣ ಏನಾಗೈತೆ ನೋಡ್ರಿ ಅದಕ್ಕೆ. ಏನಾಗೈತವ ಗೌರವ? ಕಣ್ಣಿಗೆ ಎಲ್ಲಾರು ಬಡಿಸ್ಕೊಂಡಿಯ ಬಿದ್ದೀಯ? ಎಲ್ಲಿ ಬಡಿಸ್ಕೊಂಡಿಲ್ಲ, ನಾ ಬಿದ್ದಿಲ್ರಿ. ಈಕಿ ನಮ್ಮ ಪಂಕಜ್ ಅದಾಳಲ್ರಿ, ಆಕಿನ ನನ್ನ ಮ್ಯಾಗ ಬಿದ್ದಾಡ್ರಿ. ಬಿದ್ದ ಕಾಸು ಏನು ಮನ ಕೈ ತಿಂದತ್ತೆ ಏನು ಬಡದತ್ತನ್ರಿ ಗೊತ್ತಿಲ್ರಿ. ಒಟ್ಟು ಕಣ್ಣು ಹಿಂಗೆ ಉಬ್ಬಿ ಬಿಟ್ಟದ ನೋಡ್ರಿ. ಕಣ್ಣ ತೆಗಿಯೋಕ್ಕಾಗಲ್ದು. ಹಲೋ ಹೇಳ್ರಿ ಮಾ, ಯಾರಿಗೇನಾಗಿದೆ? ಹಾಂ ಮಾ. ಇಲ್ಲಮ್ಮ, ಈಗ ಪೇಷಂಟ್ ಸಿಕ್ಕಾಪಟ್ಟಿ ಅದಾವ ಹಾಸ್ಪಿಟ್ಲ್ ಒಳಗೆ. ನೀವು ಹಾಸ್ಪಿಟ್ಲಿಗೆ ಬಂದು ತೋರಿಸ್ಕೊಂಡು ಹೋಗ್ಬಿಡಿ. ಇಲ್ಲಮ್ಮ ಬರೋಕ್ಕಾಗಲ್ಲ. ಈಗ ನಾನು ಬರಬೇಕಂದ್ರೆ 10-11 ಮೇಲೆ ಆಗತ್ತೆ ರಾತ್ರಿ. ಅಷ್ಟಕ್ಕೂ ನೀವು ಇಲ್ಲೇ ಬಂದು ತೋರಿಸ್ಕೊಂಡು ಹೋಗ್ಬಿಡಲ್ಲ? ಹೌದು, ಪೇಷಂಟ್ ಮಾತ್ರ ತುಂಬ ಇದ್ದಾವೆ ಹಾಸ್ಪಿಟ್ಲ್ ಒಳಗೆ. ನಮಗೆ ಬರೋಕ್ಕೀಗ ಟೈಮ್ ಹಿಂಗಿಲ್ಲ. ಬೇಕಂದ್ರೆ ನಿಮ್ಮ ಮಗನ್ನ ಯಾರಾದರೂ ಕಳಿಸ್ರಿ, ಮೆಡಿಸಿನ್ ಕೊಟ್ಟು ಕಳಿಸ್ತೀನಿ. ಹಾಂ ಆಯ್ತು ರೀ. ಏನು ಮಾಡೋದು ನೋಡ್ರಿ, ಇಲ್ಲಿ ಹಾಸ್ಪಿಟ್ಲ್ ಒಳಗೆ ಈ ಪತಿ ಜನ ಅದಾರ. ಅಲ್ಲಿ ಮನೆಗೆ ಬರ್ರಿ ನೋಡಾಕ ಅಂತ ಕರೀತಾರೆ. ಈಗ ಅಲ್ಲಿ ಹೋಗ್ತಿರೋ ಇಲ್ಲಿ ಹಾಸ್ಪಿಟ್ಲ್ ಆಗಿದ್ದಿದ್ದು ಪೇಷಂಟ್ ನೋಡ್ತಿರೋ. ಪಾಪ ಇವ್ರು ಮದ್ದಿನಿಂದ ಕಾಯಕತ್ತಾರ. ಮತ್ತು ಇಲ್ಲಿ ಬಿಟ್ಕೊಟ್ಟು ಹೋಗಿ ಅಲ್ಲಿ ಓದಿವಿ ಅಂದ್ರೆ ನಾವು ಜನ ಸುಮ್ಮನೆ ಇರ್ತಾರ ನಮಗೆ? ಏನು ಮಾಡೋದು, ಅವರು ಕೇಳೋದೆಲ್ಲ ಹೇಳಿದ್ದು. ಡಾಕ್ಟ್ರ, ನನ್ನ ಗಂಡ ಬರ್ತಾನ್ರಿ ಈ ಮನೆಗೆ, ಆದಷ್ಟು ಜಲ್ದಿ ನೋಡ್ರಿ ನನಗೆ ಏನಾಗೈತೆ. ಇಲ್ಲಿ ನೋಡಿಮ್ಮ, ಸಿಕ್ಕಾಪಟ್ಟಿ ಭಾರ ಬಿದ್ದಂಗೆ ಆಗಿದೆ ನಿಮ್ಮ ಕಣ್ಣು ಮೇಲೆ. ಹೀಗಾಗಿ ಜಾಸ್ತಿ ಊದ್ಕೊಂಡ್ಬಿಟ್ಟಿದೆ ಕಣ್ಣು. ಮೇಲಿನ ರಪ್ಪಿ ಎಲ್ಲ ಊದ್ಕೊಂಡಿದೆ ನೋಡಿ, ಇಲ್ಲಿ ಪೂರ ಕೆಂಪಗಾಗಿಬಿಟ್ಟಿದೆ. ಹೀಗಾಗಿ ಸ್ವಲ್ಪ ಐಸ್ ಟ್ಯೂಬು ಇಟ್ಕೊಳ್ಳಿ 2 ಟೈಮ್, ರಾತ್ರಿ ಮತ್ತು ಹಗಲಿ. ಆ ನಂತರ ಸ್ವಲ್ಪ ಮೆಡಿಸಿನ್ ಬರೆದು ಕೊಡ್ತೀನಿ. ಆಮೇಲೆ ಕಣ್ಣು ಹಾಕು ಎಣ್ಣೆನೂ ಕೊಡ್ತೀನಿ. ಒಂದು 3 ಸತಿ ಹಾಕಿ ದಿನಕ್ಕೆ 2 ಹನಿ ಅಂತ ಟ್ಯಾಬ್ಲೆಟು ತೊಗೊಳ್ಳಿ ಸರಿಯಾಗಿ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ. ಕಣ್ಣು ಪದೇ ಏನಾದ್ರೂ ನೋಡೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಕಣ್ಣಿಲೆ ಜಾಸ್ತಿ ಕಣ್ಣಾಗ ನೀರದು ಬರ್ತಾವೆ. ಮತ್ತು ನೀವು ಕಂಟಿನ್ಯೂ ಕಣ್ಣಿಲಿ ಹಿಂಗೆ ಕಣ್ಣು ತಗೊಂಡು ಟಿ ವಿ ನೋಡಿನೇ ಮೊಬೈಲ್ ನೋಡಿನೇ ಮಾಡೋಕ್ಕೆ ಹೋಗ್ಬೇಡ್ರಿ. 1-2 ದಿನ ರೆಸ್ಟ್ ಮಾಡಿರಿ. ಒಂದು 4-5 ದಿನ ಹಿಂಗೆ ಇರ್ಬೋದು ಅನಿಸುತ್ತೆ. ಆದರೆ ಬಾವು ಇಳಿಯತ್ತ, ಒಳಗೆ ನೋವು ಇರತ್ತ. ಇಲ್ಲಿ ನೋಡಿಮ್ಮ, ಬರ್ಷ್ಣದಾಗೋ ಪದಾರ್ಥಗಳನ್ನು ಯಾವುದನ್ನು ತಿನ್ನಕ್ಕೆ ಹೋಗ್ಬೇಡ್ರಿ. ನುಗ್ಗಿಕಾಯಿ, ಬದನೆಕಾಯಿ, ಹಸಿಮೆಣಸಿನ್ಕಾಯಿ ತಿನ್ನೋದಾಗಲಿ, ಆಮೇಲೆ ಕುಂಬಳಕಾಯಿ, ಈ ಥರ ಕಡ್ಲಿ ಬೇಳೆದು ಏನಾದರೂ ತಿನ್ನೋದಾಗಲಿ. ಒಟ್ಟು ಬರ್ಷ್ಣದಂತ ಏನಾಗುತ್ತಲ್ಲ ಅದನ್ನು ಯಾವುದನ್ನು ಒಂದು 3-4 ದಿನ ಅಷ್ಟೇ, ಮತ್ತೇನು ಜಾಸ್ತಿ ದಿನ ಇಲ್ಲ, 3-4 ದಿನ ಅಷ್ಟೇ ತಿನ್ನಬೇಡಿ. ಆಯ್ತು ನೋಡ್ರಿ ಡಾಕ್ಟ್ರ, ಏನು ತಿನ್ನೋದಿಲ್ಲ ರೀ. ಅಲ್ಲಿ ಕಾಂಪೌಂಡರ್ ಅದಾರಲ್ಲ, ಅವ್ರ ಕಡೆ ಚೀಟಿ ಇದೆ, ಅವ್ರು ಬರೆದು ಕೊಡ್ತಾರೆ ನಿಮ್ಗೆ ಯಾವುದಿದೆ ಅನ್ನೋದು. ಚೀಟಿ ಕಿಟ್ಟಿಲ್ಲ, ಅವ್ರಿಗೆ ಹೋಗಿ ಗುಳಿಗೆ ತೊಗೊಳೋಗ್ರಮ್ಮ. ಏನಾಗೈತಮ್ಮ ನಿಮಗೆ? ಪೇಟಿಗೆ ಬಹುತ್ ದರ್ದ್ಗೆ ಆಗ್ತಿದೆ ಡಾಕ್ಟ್ರೇ. ಏನು ಮಾಡೋದು ಅಂತ ಗೊತ್ತಾನೇ ಆಗ್ತಾ ಇಲ್ಲ. ಕಲ್ ಸೆ ऐसा ही होती है, लेकिन क्या करेगा मालूम पड़ती ही नहीं. ಹೊಟ್ಟೆ ನೋವು ಅನವ? ಮತ್ತು ಏನು ತಿಂದಿದ್ದೀನಿ ನೀನು? ನಿನ್ನೆ ನಾವು ಬಿರಿಯಾನಿಗೆ ಮಾಡಿಬಿಟ್ಟಿದ್ವಿ. ಅದರಲ್ಲಿ ಬಿರಿಯಾನಿಗೆ ತಿಂದಿಲ್ಲ ಡಾಕ್ಟ್ರೇ ನಾನು. ಮತ್ತೆ ಕಬಾಬ್ಗೆ ಮಾಡಿದ್ವಿ, ಕಬಾಬ್ಗೇನು ತಿಂದಿಲ್ಲ. ಮತ್ತೆ ಚಿಕನ್ ಸಾಂಬಾರಿಗೆ ಮಾಡಿದ್ವಿ, ಚಿಕನ್ ಸಾಂಬಾರಿಗೇನು ತಿಂದಿಲ್ಲ. ಅಲ್ಲಮ್ಮ,
ನೀನು ಏನು ತಿಂದಿ ಅಂತ ಕೇಳಿದ್ಯಾ, ನೀ ಏನು ಮಾಡಿದ್ದಿ ಮನೆಯೊಳಗೆ ಐಟಮ್ಸು ಅಂತ ಕೇಳಲಿಲ್ಲ. ನೀ ಹೇಳಿದ್ದ ಐಟಮ್ಸ್ ನೋಡಿ ನಮ್ಮ ಬಾಯಾಗ ನೀರು ಬರಕತ್ತು. ಡಾಕ್ಟ್ರೆ ನೆನಪಿಗೆ ಬಂತು, ನಾ ಏನು ತಿಂದಿದ್ದೆ ಅಂದರೆ ನಮ್ಮ ಮಮ್ಮಿದು ಕಟಕ್ಗೆ ರೊಟ್ಟಿ ಮಾಡಿತ್ತು, ಕಟಕ್ ಕಟಕ್ ಅನ್ನೋ ರೊಟ್ಟಿ ಮಾಡಿತ್ತು. ರೊಟ್ಟಿಗೆ ಮತ್ತು ಎಗ್ ಬುರ್ಜಿಗೆ ತಿಂದಿದ್ದೀನಿ ಡಾಕ್ಟ್ರೆ. ಅಲ್ಲಮ್ಮ, ನಿಮಗೆ ಮುಂಚೆ ಏನಾದರೂ ಹೊಟ್ಟೆ ನೋವಿತ್ತಾ? ಅಂದರೆ ಈ ಥರ ತಂಗಳದ್ದು ಏನಾದರೂ ತಿಂದರೆ, ಆಮೇಲೆ ಕಟಕ್ ಹಾರ್ಡ್ ಆಗಿರುವ ಏನಾದರೂ ಪದಾರ್ಥಗಳು ತಿಂದರೆ ಹೊಟ್ಟೆ ನೋಯ್ತಿತ್ತಾ ಮುಂಚೆ? ಇಲ್ಲ ಡಾಕ್ಟ್ರಿ, ಇದೇ ಫಸ್ಟ್ ಟೈಮ್ ಹಿಂಗಾಗಿದ್ದು. ಹೌದಾ? ಹಾಂ ಸರಿ. ಏನಾದರೂ ಟಾಯ್ಲೆಟ್ಗೆ ಅದು ಹೋಗ್ತಾ ಇದ್ದೀರಾ? ಬರ್ತಾ ಇದೆ ಡಾಕ್ಟ್ರ್, ಆದರೆ ಹೋಗ್ತಾ ಇಲ್ಲ. ಬರ್ತಾ ಇದೆ ಡಾಕ್ಟ್ರ್, ಆದರೆ ಹೋಗ್ತಾ ಇಲ್ಲ. ಏನಮ್ಮ ಇದು ನೀವು ಹೇಳ್ತಾ ಇರೋದು? ನನಗೇನು ತಿಳಿತಾ ಇಲ್ಲ. ನೀನು ಹಿಂಗೆ ಅರ್ಧಂಬರ್ಧ ಹೇಳಕತ್ರ ಅವ್ರಿಗೆ ಏನಂತ ತಿಳ್ಕೊಬೇಕು? ಏನೋ ತಮಾಷೆ ಮಾಡಕತ್ತಾಳ ಬಿಡಂತೆ ಸುಮ್ಮನೆ ಹೋಗ್ತಾರೆ ನೋಡೋರು. ಯಾವ್ದಾರ ಒಂದು ಗುಳಿಗೆ ಕೊಟ್ಟು ಕಾಸು ಕಳಿಸಿದ್ರಂದ್ರೆ ನೋಡು ಚಂತೆ ಹೇಳೋರು ಏನಾಗೈತೆ ಅನ್ನೋದು. ಏನಂದ್ರೆ ಡಾಕ್ಟ್ರೇ, ಸ್ವಲ್ಪ ಹೊಟ್ಟೆ ನೋಯ್ತಾ ಇರ್ತದಲ್ಲ, ಅವಾಗ ಟಾಯ್ಲೆಟ್ಗೆ ಬಂದಂಗೆ ಆಗ್ತದೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಕಮ್ಮಿಗೆ ಆಗ್ತಾ ಇದೆ. ನಿಮ್ಗೆ ಸ್ವಲ್ಪ ಎಸಿಡಿಟಿ ಆಗಿದೆ ಅನಿಸುತ್ತೆ. ಮಸಾಲೆ ಪದಾರ್ಥನ ಸ್ವಲ್ಪ ಕಮ್ಮಿ ತಿನ್ನಿ ಅಮ್ಮ. ಮಸಾಲೆ ಪದಾರ್ಥ ಜಾಸ್ತಿ ತಿಂತೀರಲ್ಲ, ನಿಮ್ಮದು ಅದಕ್ಕೆ ಹಿಂಗಾಗಿರಬೇಕು. ನಾನು ಒಂದು ಇಂಜೆಕ್ಷನನ್ನು ಮಾಡ್ತೀನಿ, ಮತ್ತು ಆಮೇಲೆ ಟ್ಯಾಬ್ಲೆಟ್ನು ಕೊಡ್ತೀನಿ. ಅಲ್ಲಿ ಹೊರಗೆ ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳಿ. ಮತ್ತೆ ಯಾರು ತೋರಿಸ್ಕೋತೀರಿ? ಬನ್ನಿಮ್ಮ ಜಲ್ದಿ. ಏನಾಗಿದೆ ಅಮ್ಮ ನಿಮಗೆ? ಈಕ್ರಿ ಡಾಕ್ಟ್ರೇ, ಮೇಗಿಂದ ಬಿದ್ದಾರ್ರಿ. ಬಿದ್ದೀರಾ ಮೇಲಿಂದ? ಓಹೋ, ಕಾಲು ಜಾರು ಬಿದ್ದೀರೇನು? ಅಥವಾ ಏನಾದರೂ ಕೆಲಸ ಮಾಡುವಾಗ ಗೊತ್ತಾಗದೆ ಬಿದ್ದೋಳ್ತಾರಲ್ಲ ಆ ಥರ ಬಿದ್ದಿರೋ? ಹೆಂಗೆ ಬಿದ್ರಿ? ನೀ ಹೇಳ್ತೇನ್ಲೆ ಪಂಕಜಿ, ನಾನು ಹೇಳೆ. ಡಾಕ್ಟ್ರಿ ಕಾಲ್ ಜಾರ್ ಬಿದ್ದನ್ರಿ. ನೋಡಿಮ್ಮ, ಈ ಕಾಲು ಮೂಳೆ ಏನಿದೆ ಅಲ್ಲ ಹಿಂದೆ ಸೈಡ್ದು ಹೊಳ್ಳಿ ಬಿಟ್ಟಿದೆ. ಹೀಗಾಗಿ ನೀವು ಫುಲ್ ರೆಸ್ಟ್ ಮಾಡಬೇಕಾಗತ್ತೆ. ಒಂದು 8 ದಿನ ಅಂತ ನಿಮ್ಗೆ ಏನು ಕೆಲಸನೂ ಮಾಡೋಕ್ಕಾಗಂಗಿಲ್ಲ. ನಾನು ಟ್ಯಾಬ್ಲೆಟ್ ಕೊಡ್ತೀನಿ ಮತ್ತು ಇಂಜೆಕ್ಷನ್ ಮಾಡ್ತೀನಿ. ಕಡಿಮೆ ಆಗುತ್ತೆ ನೋಡೋಣ. 8 ದಿನದ ಮೇಲೆ ಮತ್ತೆ ಬಂದು ತೋರಿಸ್ಕೊಂಡು ಹೋಗಿ. ಅಲ್ಲ ಡಾಕ್ಟ್ರಿ, ಇವತ್ತೇ ಎದ್ದು ಓಡಾಡಕ್ ಆಗೋದಿಲ್ಲನ್ರಿ ನನಗೆ. ಭಾಳ ಅರ್ಜೆಂಟ್ ಇರ್ತಾವ್ರಿ ಡಾಕ್ಟ್ರ. ಕದ್ದು ಹಿಂದೆ ನಿಂತು ಕೇಳೋದು, ಗಾಡಿ ಮರಿಗೆ ನಿಂತು ಕೇಳೋದು, ಕಂಬ ಸಂಡೆ ನಿಂತು ಕೇಳೋದು. ಸ್ವಲ್ಪ ಹೆಂಗಾರ ಮಾಡಿ ಅದೊಂದು ಕಾಲು ಸೀದಾ ಮಾಡಿಕೊಡ್ರಿ ಪಾಪ. ಪಾರಕ್ಕ ನಿನ್ನ ಕೈ ಮುಗಿತೀನಿ ಅವ್ವ, ನನಗೆ ಅಂದಂದ ಟಾರ್ಚರ್ ಮಾಡಬೇಡ, ಸುಮ್ಮನೆ ಇರು. ನೋಡಿಮ್ಮ, ಕಾಲು ಬಾವು ಬಂದಿದೆ ನೋಡಿ, ನಿಮಗೆ ಕಾಣ್ತದೆ ಅಲ್ವಾ? ಪೂರ ನಿಮಗೆ ನಡೆದಾಡೋಕ್ಕೂ ಆಗೋದಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ನೀವು ರೆಸ್ಟ್ ಮಾಡಲೇಬೇಕು. ರೆಸ್ಟ್ ಮಾಡಿ ಒಂದಿಷ್ಟು ದಿನ, ಏನಾಗಲ್ಲ. ಆಯ್ತು ತಗೋರಿ ಡಾಕ್ಟ್ರ, ಒಂದೆರಡು ದಿನ ರೆಸ್ಟ್ ಮಾಡ್ತೇನೆ, ಮತ್ತೇನು ಮಾಡೋದ್ರಿ ಇನ್ನು. ಪಾರಕ್ಕ ಬಾರ ಹೋಗೋನು, ಎಷ್ಟೊತ್ತಾತಿನ. ಗೌರಿ ನಿಂತಾಳ, ಬಾ ಗುಳಿಗೆ ತೊಗೊಂಡಲ್ಲಿ. ಆಕಿನ ಮನೆಗೆ ಬಿಟ್ಟು ಹೋಗ್ಬಾರೇವ, ಏನು ಟೈಮ್ ಭಾಳ. ಅಲ್ಲ, ಈಕಿಗೆ ಅಡುಗೆ ಮಾಡಿ ಕಾಸು ಹೊಲಕ್ಕೆ ಉಣ್ಣ ಕಟ್ಕೊಂಡು ಬಾ ಅಂತ ನಾ ಹೇಳೀನಿ. ಈಕಿ ಹೊಲದಿಂದ ಹಸದ ಮನೆಗೆ ಬಂದ್ರೂ ಮನೆಯಾಗಿಲ್ಲ. ಎಲ್ಲಿ ಹೋಗಿದ್ದಾಳಕ್ಕೆ ತಿರುಗಾಡಕ್ಕೆ? ಬರ್ಲಿ ತಡಿ ಈಕಿಗೆ. ಯಾಕೆ ಸೈಡ್ ಕೊಟ್ಟಂಗೆ ಭಾಳ ಆಗೈತಿ ಈಕಿಗೆ. ಬರ್ಲಿಕ್ಕಿನ ಮಾಡ್ತಾನಿಕಿನ. ನನ್ನ ಗಂಡ ಹಸ್ಕೊಂಡು ಕುಂತಿರ್ತತಿ, ನನಗೆ ಬಿಟ್ರು ಉಣ್ಣಾಕ ಹೋಗ್ಯಾರ ಯಾರು ಇಲ್ಲ. ಪಾಪ ನನ್ನ ಗಂಡಗೆ ಮುಂಜಾನೆಯಾಗ ಒಂದಿಟ್ಟು ಉಪ್ಪಿಟ್ಟು ತಿಂದು ಹೋಗಿರ್ತತಿ ಅಂತೇಳಿ ಒಂದು ಈಟ್ರೆ ನನ್ನ ಮ್ಯಾಗ ಕಾಳಜಿ ಈಕಿಗೆ ಇಲ್ಲ. ಈಕಿದು ಯಾಕೆ ಭಾಳ ಆಗೈತಿ ಈಕಿನ ಸ್ವಂಟ ಮುರಿ ಹಂಗೆ ಬಾರ್ಕೋಲ್ ತೊಗೊಂಡು 2 ಲಗಾಯಿಸಿನಿ ಅಂದ್ರೆ ಅವಾಗ ದಾರಿಗೆ ಬರ್ತಾಳೆ ಈಕಿ. ಮಣ್ಣಿನೂ ಹಿಂಗೆ ಮಾಡ್ಯಾಳ ಈಕಿ. ಹೋಗ್ಲಿ ಬಿಡೋದು ಸುಮ್ಮನೆ ಆದೆ ನಾನು. ಬರ್ಲಿ ತಡಿಕಿನ ಮಾಡ್ತಾನಿಕಿನ. पंकज अक्का सामने देखो भैया आया. ಯವ್ವ ನನ್ನ ಗಂಡ ಬಂದು ಯವ್ವ ನಾನರ ಉಣ್ಣಾಕೋದಿಲ್ಲ ಏನಿಲ್ಲ ಸಿಟ್ಟಿಗೆದ್ದಾನು ಏನು ಹೋಯ್ತು ಇವ ಏನು ಮಾಡ್ತಾನೋ ಇವ ಏನು ಬೈತಾನೋ ಏನು ಮಾಡ್ತಾನೋ ಏನು ನಿಮ್ಮ ಮನೆಗೆ ಹೋಗ್ಬೇಡ್ಲಿ ಬಾರ್ಲಿ ಒಂದಿಟ್ಟ ನಮ್ಮ ಮನೆ ಮಟನು ಏನು ಮತ್ತೆ ಹೊಡದ್ರದ್ದು ಬಿಡಿಸ್ಕೋ ಅಂತಂತ. ಅಲ್ಲ ನೀವು ಇಷ್ಟು ಹೆದರ್ತಿರಲ್ಲ ಮತ್ತಿದಕ್ಕೆ ಬೇಕಾಗಿತ್ತು ನಿಮಗೆ ಕದ್ದು ಕೇಳೋದು. ಯವ್ವ ಯವ್ವ ಅಣ್ಣ ಈಗ ಬಂದ್ರೇನ್ರಿ ಹೊಲದಿಂದ? ಹ್ಞೂ ರೀ ರಾಜಮಕ್ಕಾರ, ಈಗ ಬಂದು ನೋಡ್ರಿ. ಈಕೆ ಎಲ್ಲಿ ಹೋಗಿದ್ಲು ರೀ? ಜಿಕ್ಕೊಂತ ಕಿಸಗಾಲ್ ಹಾಕೊಂಡು ನಿಂತಾಳಲ್ರಿ. ಅಲ್ಲ, ನಾನು ಹೊಟ್ಟೆ ಹಸುದು ಮನೆಗೆ ಬಂದ ನೀವು ಉಣ್ಣಾಕ್ ತಗೊಂಬ ಅಂತ ಹೇಳಿರ್ಕಿಲ್ಲ ನಿನಗೆ? ನನಗ ಕಾಲ್ ಸೇದ್ಲಿ ಅಂತ ನಿನ್ನ ತಡಿ ಮಾಡ್ತಾನ ನಿನ್ನ. ಅಲ್ರಿ, ಮುಂಜಾನ್ಯಾಗ ಒಂದಿಟ್ಟು ಉಪ್ಪಿಟ್ಟು ತಿಂದು ಹೋಗೇನು ಉಣ್ಣಾನ. ಆಮ್ಯಾಗ ಉಣ್ಣಾಕ್ ಕಟ್ಕೊಂಡು ಹೊಲಕ್ಕೆ ಬಾ ಅಂತ ಹೇಳೇನಿ. ಈಕಿ ಉಣ್ಣಾಕ್ ಕಟ್ಕೊಂಡಿದ್ದು ಟೈಮ್ ಎಷ್ಟಾದ್ರಿ? 3-3:30 ಯಾಕೆ ಅಂತನ್ರಿ ಟೈಮ್. ಇನ್ನಾದ್ರೂ ಇಲ್ಲ. ನಮಗೆ 1 ಗಂಟೆಗಂದ್ರೆ ಹೊಟ್ಟೆ ಸಿಗ್ತೈತಿ. ಹಸುದು ಹೊಟ್ಟಿ ಸಾಕಾಗಿ ಹೋತು. ದಾರಿ ಕಾದ್ ಏನ್ರಿ ಕೆಲಸ ಮಾಡಕತ್ತಾಳ, ಏನೈತಿ ಬಿಡತ್ತಾಗ ಅಂತೇಳಿ ನಾನ ಮನೆಗೆ ಬಂದೆ. ಮನೆಗೆ ಬಂದು ನೋಡ್ತಾನೆ ಕದ ಹಂಗೈತಿ, ಚಾವಿ ಹಾಕಿದ್ದು. ಈಗ ಜಿಕ್ಕೊಂತ ಯಾರ ಮನೆಗೆ ಅಡ್ಡಾಡಕ್ ಹೋಗ್ಯಾಳ ಏನೈತಿ ಯಾರಿಗೆ ಗೊತ್ತು. ಇಲ್ಲೇ ಕಟ್ಟಿ ಮ್ಯಾಕ ಹಾಕೊಂತ ಕುಂತಾನೆ ನಾನು ಹಸುದು. ಇವರು ಇಲ್ಲಿ ಮೇಲೆ ಕಟ್ಟೆ ಇದೆಯಲ್ಲ ಅಣ್ಣ, ಕಟ್ಟೆ ಮೇಲಿಂದ ಕೆಳಗೆ ಬಿದ್ದುಬಿಟ್ಟು ಕಾಲ್ದು ಮುರ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ದವಾಖಾನೆಗೆ ಹೋಗಿದ್ವಿ ನಾವು, ಇವರು, ಆಮೇಲೆ ಶರಂದು ಅಕ್ಕ, ಆಮೇಲೆ ಗೌರಿದು ಅಕ್ಕ, ಪರಂದು ಅಕ್ಕ ಎಲ್ಲರೂ ಕೂಡ ಇವ್ರನ್ನ ದವಾಖಾನೆಗೆ ಕರ್ಕೊಂಡು ಹೋಗಿದ್ವಿ. ಹೋಗ್ಬಿಟ್ಟು ದವಾಖಾನೆಗೆ ಡಾಕ್ಟರ್ ಕಡೆಗೆ ತೋರಿಸ್ಕೊಂಡ್ಬಿಟ್ಟು ಈಗ ಬಂದೀವಿ ಅಣ್ಣ ಅವರೇ.
ಕಾಲ್ ಅಳವಾಗ್ಲಿ ಎಂತ ಬರೀ ಜಾಡಿಸ್ ಒದ್ದಿಲ್ಲ ನಿನ್ನ ಮಕ ಸೇದ್ಲಿ ನಿನ್ನ ಜಾಡಿಸ್ ಒದ್ ಪಕಡಿ ನೋವು ಮಾಡಿದೆಲ್ಲ ನಿನ್ನ ಪಡ್ ಹೊಡೆದು ನನ್ನ ಗಲ್ಲು ನೋಡ ಹೆಂಗ ಅದು ಮೊದ್ಲ ಬಿದ್ದ ಕಾಲು ಮುರ್ಕೊಂಡಿದ್ನಿ. ಯವ್ವ ಏನ್ ಮಾಡ್ಲಿ ಯವ್ವ, ಅವ್ನ ಡಾಕ್ಟರ್ ಬರೀ 15 ದಿನ ಅಂದಿದ್ದ, ತಿಂಗಳಾನ್ಗಟ್ಲೆ ರೆಸ್ಟ್ ಮಾಡೋದಾತ ಯವ್ವ. ನಾನು ಏನು ಕಟ್ಟಿ ಮ್ಯಾಗಿಂದ ಬಿದ್ದೀಯ? ಅಲ್ಲೇನು ಮಾಡಕ್ಕೆ ಹೋಯ್ತು ಕಟ್ಟಿ ಮ್ಯಾಗ ನೀನು? ಅಣ್ಣವ್ರೆ ಅದೇನಂದ್ರೆ ತಡಿ, ಅದೇನಿಲ್ಲ ಬಿಡ್ರಿ, ಹಂಗ ಕಟ್ಟಿ ಮ್ಯಾಗ ಅರ್ಬಿ ಹಾಕ್ಬೇಕಂತ ಹೋದ್ನೆ, ತೊಳೆದ್ ಹಾಕಿದ ಅರ್ಬಿ ಎಲ್ಲಾನ, ಆಮ್ಯಾಗ ಕಾಲ್ ಜೇರ್ ಹೊಳ್ಕೊಂಡ್ ಬಿದ್ದೆ. ಈಗ ದವಾಖಾನೆ ಹೋಗಿ ತೋರಿಸ್ಕೊಂಡ್ ಬಂದ್ ನೋಡು. ನೀ ಕೇಳ್ಯಾರ ಹೊಡಿಬೇಕಾ? ನಾನು ಹಂಗ ದನ ಹೇರ್ದಂಗೆ ಹೇರಾಕತ್ತಿಯಲ್ಲ. ಹೌದನಾ? ಏನಂದ್ರೆ ಡಾಕ್ಟರ್ ಈಗ? ಏನಿಲ್ಲ, 1 ತಿಂಗಳ ಗಟ್ಲೆ ರೆಸ್ಟ್ ಮಾಡ್ಬೇಕಂತ ಹೇಳ ನೋಡ್. ನಾ ಅಂತ ಏನು ಹೊರೆ ಮಾಡೋದಲ್ಲ, ಏನಿಲ್ಲ. ಕೆಲಸ ಒಂದು ಜೋಡ ಆತನ ನನಗೆ. ಇಲ್ಲಿ ಬಾ, ನಿಮ್ಮ ಅಪ್ಪನ ಮನೆ ಗಟ್ಟಿ ಬರ್ತಾನೆ ಬಾ, ನೀನು 1 ತಿಂಗಳ ದಿನ ರೆಸ್ಟ್ ಮಾಡಿ ಬರುವಂತೆ ಅಂತ. ಇದಕ್ಕೆ ಬೇಕಾಗಿತ್ತು ಇದೆಲ್ಲ ನನಗೆ ಅಡ್ಡಾಡೋ ಸದ್ಯಕ್ಕೆ ಬರ್ಲಂಗ ಆತ್ ನಾವು.